ಕಾಂಗ್ರೆಸ್ ಶಾಸಕರಿಗೆ. ಕಿತ್ತೂರು ಶಾಸಕರ ಹೇಳಿಕೆಗೆ ರೊಚ್ಚಿಗೆದ್ದು ಪ್ರತಿಭಟನೆಗಿಳಿದ ಬಿಜೆಪಿ ಫೈಟರ್ಸ್. ಕಿತ್ತೂರು ಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ರು ನಿನ್ನೆ ನೇಗಿನಹಾಳ ಗ್ರಾಮದ ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯಕರ್ತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಮಕ್ಕಳು ಎಂಬ ಶಬ್ದ ಬಳಕೆಯಿಂದ ಆಕ್ರೋಶಗೊಂಡಿರುವ ಕಿತ್ತೂರು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಇಂದು ಮಾಜಿ ಶಾಸಕರು ಮಹಾಂತೇಶ್ ದೊಡ್ಡಗೌಡರು, ಸಂಜಯ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ನಾಯಕಿಯರಾದ ನಯನಾ ಬಸ್ಮೆ, ಲಕ್ಷ್ಮೀ ನಾಮದಾರ್, ಬಸವರಾಜು ಪರ್ವಣ್ಣವರ್, ಶ್ರೀಕರ ಕುಲಕರ್ಣಿ, ಉಳುವಪ್ಪ ಉಳ್ಳಾಗಡ್ಡಿ, ಬಸನಗೌಡ, ಸಿದ್ದರಾಮಣಿ ಸೇರಿದಂತೆ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರ ನೇತೃತ್ವದಲ್ಲಿ ಇಂದು ನೇಗಿನಹಾಳ ಶಾಸಕರ ಗೃಹ ಕಚೇರಿಗೆ ಮುತ್ತಿಗೆ ಹಾಕಲು ಸ್ವಾಭಿಮಾನಿ ಪಾದಯಾತ್ರೆ ಹಮ್ಮಿಕೊಂಡು ನೇಗಿನಹಾಳ ಪ್ರವೇಶ ಮಾಡಲು ಹೋದಾಗ ಪೊಲೀಸರು ಎಲ್ಲ ನಾಯಕರು ಹಾಗೂ ಕಾರ್ಯಕರ್ತರು ಬಂಧಿಸಿದರು. ಒಟ್ಟಾರೆ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಕಾರ್ಯಕರ್ತರಲ್ಲಿ ಈ ಮಕ್ಕಳ ಹೇಳಿಕೆ ಪಾಲಿಟಿಕ್ಸ್ ತುಂಬಾ ತಳಮಳ ಸೃಷ್ಟಿಸಿದೆ. ನಾ MP ಮಂತ್ರಿ ಆಗ್ಬೇಕಂತ ನಂದು ಕನ್ಸಿದೆ. ಸಿದ್ದರಾಮಯ್ಯ ಕೊಟ್ರ ಚಲೋ ಇಲ್ಲರೆ ನಾನು ಎಲ್ಲರೂ ಹೋಗ್ಬೇಕಂತ ವಿಚಾರದಾಗಿದ್ದೇನಂತ DK ಹೇಳಕದಾರು. ಅದ್ರಾಗ ಸಿದ್ದರಾಮಯ್ಯ ಒಂದು ಬ್ಯಾರೇನೆ ಹೇಳ್ತಾರ, ಏನಾದ್ರೂ ನಾ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗೋಗ್ ಕೊಡುದಿಲ್ಲ. ಇದು ಆಗಿನ ಮಾತ, ಇದು ನಿಮ್ಗೆ ಗೊತ್ತಿಲ್ಲ, ನನ್ಗಷ್ಟು ಒಬ್ಬ ಗೊತ್ತಾಗಿತ್ತು. ಅದಕ್ಕೆ ನಿಮ್ಗೆ ಹೇಳಕದ. ಅದಕ್ಕೆ ನೀವು 2028 ಮಟ್ಟ ಅಧಿಕಾರದ ಅವಶ್ಯಕತೆ ಇಲ್ಲ. ಈಗ 2-3 ತಿಂಗಳು ಅಷ್ಟೇ. ಅದಕ್ಕೆ ಪೊಲೀಸರಿಗೂ ಗೊತ್ತೈತೆ ಅವ್ರು ಏನ್ ಮಾಡ್ತಾರೋ, ಯಾರು ಬರ್ತಾ ಅವ್ರಿಗೆ ಕತ್ತಿಗೂ ಕುದುರೆ ಹಾಕ್ಬೇಕಾಗ್ತದೆ. ಕೆಲವೊಂದ್ಸಲ ಏನ್ ಮಾಡಕ್ ಆಗ್ತೈತಿ, ಅದಕ್ಕೆ ನಾವು ಎಲ್ಲರೂ ಕೂಡ ಇವತ್ತು ನಮ್ಮ ದೊಡ್ಡಗೌಡ ಸರ್ ವಿನಂತಿ ಮಾಡಿದ್ದಾರೆ, ನಾನು ವಿನಂತಿ ಮಾಡ್ತೇನೆ ಪೊಲೀಸ್ ಡಿಪಾರ್ಟ್ಮೆಂಟ್, ನಾವು ಸ್ವಲ್ಪನು ದಾರಿ ಬಿಡುಲ್ದ ತಪ್ಪುಲ್ದ ಕೆಟ್ಟ ಕೆಲಸ ಮಾಡಿಲ್ಲ, ಮಾಡೋದಿಲ್ಲ. ನಾವು ಬಹಳ ಪ್ರೀತಿಲೇ ಹೋಗ್ತೀವಿ, ಬಹಳ ಪ್ರೀತಿಲೇ ಗೌಡ್ರ ಕೇಳ್ತೀವಿ. ಲವರ್ ಬಾಯ್ ಬಯಸ್ತಾವ್ರೆ, ಬಹಳ ಪ್ರೀತಿದಿಂದ ಮಾತಾಡಿದಿರಿ. ಈಗ ಯಾಕೆ ಮಾತಾಡಿದಿರಿ? ನಾವು ಇದ್ ಕೂತ್ರ ಹೋ 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 ಅಂತ ಕುಂತ್ಕೊಂಡು ಇಲ್ಲಿ ಇಲ್ಲ ಅಂತ ಹೇಳಿ ನಾನು ಹೊರ್ಕೊಂಡು ಹೋಗಿದ್ದೀನೋ ಮದುವೆ ಮಾಡ್ಕೊಂಡಿದ್ದೇನೆ ಅಂತ ಕೇಳ್ಬೇಕಾಗ್ತೈತಿ. ಯಾಕಂದ್ರೆ ಇಷ್ಟು ಪ್ರೀತಿ ಮಾತು ಮಾತಾಡಿದಾರ ಅಂದ್ಮೇಲೆ ನಾವು ಸುಮ್ ಕೂತ್ರ ನಮಗ್ ಅನಿಸ್ತಾನ ಇದೆಯಲ್ಲ ಅಂತ ಪ್ರಶ್ನೆ. ಈ ಭೂಮಿಯನ್ನ, ದೇಶವನ್ನ ಪ್ರೀತಿಸುವಂತ ಪಾರ್ಟಿ ನಮ್ಮದು ಭಾರತೀಯ ಜನತಾ ಪಾರ್ಟಿ. ಬದಲು ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಯಾವ ಕಾರ್ಯಕರ್ತರು ತುಂಬಿಕೊಡ್ರಾಕ್ ಆಗುದಿಲ್ಲ. ತಾವೆಲ್ಲ ಸ್ವಾಭಿಮಾನದಿಂದ ಹೋರಾಟಕ್ಕೆ ಬಂದಿದೆ. ಅದ್ರ ನಮ್ಮದು ಏನ ಬೇಡಿಕೆ ಅದ ಅಂತಂದ್ರೆ ನಾವು ಆ ಗುಂಡಾ ಶಾಸಕರು ಕೇಳ್ತು, ಹೊರತಾಯಿ ಶಾಸಕರು ಹೋಗಿ ಕೇಳ್ತೀವಿ, ಯಾಕೆ ಮಾತಾಡಿದ್ರೆ ಅಂತ ಕೇಳ್ತು. ಅದಕ್ಕೆ ಅವಕಾಶ ಮಾಡಿ ಕೊಡ್ಬೇಕು ನಮ್ಮ ಪೊಲೀಸ್ ಅಧಿಕಾರಿಗಳು. ಅವ್ರ ಮಣಿತನ ಹೋಗ್ಲಿಕ್ಕೆ ನಮಗೆ ಅವಕಾಶ ಮಾಡಿ ಕೊಡ್ಬೇಕಂತ ನಾವು ಪೊಲೀಸರಲ್ಲಿ ವಿನಂತಿ ಮಾಡ್ತೀವಿ. ನಮ್ ಬಸ್ಮೆ ಅವ್ರು ಮಾತಾಡಿದ್ದಾರೆ. ನಾ ಇಲ್ಲಿ ಸೈಡಿಗೆ ನಿಂತು ವಿಚಾರ ಮಾಡ್ತಾ ಇದ್ದೀನಿ. ಕಿತ್ತೂರು ಜನ ಹೋಗ್ಬೋದು, ಬಿಸಿಲು ಬಹಳ ಆಗೈತಿ, ಬೇಗ ಮುಗಿಸ್ರಿ ಅಂತ ಬೈಬಹುದು ಅಂತ ವಿಚಾರ ಮಾಡ್ರೆ ನೀವು ಕಂಬ ಚಪ ಚಾನ್ಸ್ ಬಿಟ್ರ. ನೀವು 2 ದಿವ್ಸ ಕೊಡ್ರಿ, 4 ದಿವ್ಸ ಕೊಡ್ರಿ, ನಾಚಿಕೆಯಿಂದವ್ರಿಗೆ ಏನು ಫರಕ್ ಆಗುದಿಲ್ಲ. ನಮಗೆ ಒಂದೇನು ಗೊತ್ತಾಗ್ತಾ ಅಂದ್ರೆ ಗೊತ್ತಾಗಿಲ್ಲ. ನಾನು ಕೊನೆಗೆ ಮಾತಾಡ್ಲಿಕ್ಕೆ ಕೊಟ್ರು ಒಟ್ಟಾಗಿರ್ತಾರ ಅನ್ನೋಂತ ಸಂದೇಶನ ಇವೆಲ್ಲ ಇವತ್ತ ನಾವು ರಾಜ್ಯಕ್ಕೆ ತಲುಪಿಸ್ಬೇಕಾಗೈತಿ. ಇವತ್ತ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತನಾಡುವಂತ ನೈತಿಕತೆ ಕಾಂಗ್ರೆಸ್ಸಿಗೆ ಯಾವ ನಾಯಕಗೂ ಇಲ್ಲ. ಯಾಕಂತಂದ್ರ ಇವತ್ತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ಮೋದಿಜಿ ಅವರಿಗೆ 27-28 ರಾಷ್ಟ್ರಗಳ ಅಭಿಮಾನವನ್ನು ತೋರುವಾಗ ಇಂಥ ಒಂದು ಕೊಲ್ಲಿ ನಾಯಕ ನಾಯಕರ ಬಗ್ಗೆ ಮಾತಾಡ್ಲಿಕ್ಕೆ ನೀವು ನಿಜವಾಗಿಯೂ ನಿಮ್ಮ ಏನೋ ಆ ಮಾತನ್ನ ಅನ್ನಬಾರ್ದು. ನಿಮಗಾದಿದ್ರ ದಯವಿಟ್ಟು ನೀವು ಕೂಡ ಇವತ್ತು ಸನ್ಮಾನ್ಯ ಮೋದಿಜಿ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ ನೀವು ನಿಮ್ಮ ತಂದೆ ಮಕ್ಕಳಂತ ನಾನು ಇವತ್ತು ತಿಳಿತೀನಿ. ತಾವು ನೋಡಿದರೆ ಹಿಂದಿನ 60-70 ವರ್ಷದ ಕಾಂಗ್ರೆಸ್ಸಿನ ಸಾಧನೆ ಎಂತ ಸಾಧನೆ ಅದು. ಆ ನಾಯಕರು ಹೇಳುದು, ನಾನು ಇವತ್ತು ದಿಲ್ಲಿಯಲ್ಲಿ ಒಂದು 100 ರೂಪಾಯಿ ಕಳಿಸಿದ್ರೆ ನಿಮ್ಮ ಹಳ್ಳಿಗೆ ಬಂದು ಹತ್ತೋದು 1 ರೂಪಾಯಿ ಅಂತ ಆ ನಾಯಕರು ಹೇಳುದು. ಆದ್ರೆ ದಯವಿಟ್ಟು ಬಂಧುಗಳೇ, ಕಾಂಗ್ರೆಸ್ಸಿನ ನಾಯಕರು ತಿಳ್ಕೊಳ್ರಿ, ಇವತ್ತು ಮೋದಿಜಿ ಅವರ ಬಗ್ಗೆ ತಾವು ಮಾತಾಡ್ತಿರಲ್ಲ, ಪಾರದರ್ಶಕತೆ ಅನ್ನೋದನ್ನ ಇವತ್ತು ತಾವು ತಿಳ್ಕೋಬೇಕು. ಇವತ್ತಲ್ಲಿ ನಮ್ಮ ಮೋದಿಜಿಯವರ ಎಲ್ಲ ಸ್ಕೀಮ್ಗಳ ಹಣವನ್ನ ನೇರವಾಗಿ ಕಾರ್ಯಕರ್ತರಿಗೆ ಮತದಾರರಿಗೆ ತಲುಪಿಸ್ಬೇಕಂದ್ರೆ ನಡುಕ್ಕೆ ಯಾವುದೇ ಏಜೆಂಟ್ ಇಲ್ಲ, ನೇರವಾಗಿ ಅವರ ಖಾತೆಗೆ ಬಂದು ಬರುವಂತದನ್ನ ತಾವೆಲ್ಲ ನೋಡ್ಕೊಳ್ಬೇಕು. ಇವತ್ತು ಅದಕ್ಕೆ ಬರುವಂತ ದಿನದೊಳಗ 2028 ಚುನಾವಣೆ ಒಳಗ ಬರೆದಿಟ್ಕೊಂಡು ಬಿಡ್ರಿ, ಕಿತ್ತೂರು ವಿಧಾನಸಭಾ
ನಾವು ಭಾರತೀಯ ಜನತಾ ಪಕ್ಷ ಕಳಿಸ್ಬೇಕಾಗೈತಿ. ಅದಕ್ಕೆ ಇದು ಮುಂದಿನ ದಿನಮಾನದಲ್ಲಿ ನಾ ಏನ್ ನೀವೆಲ್ಲ ಏನ್ ಮಾಡ್ಬೇಕಂತ ನಾ ಏನು ಹೇಳೋದು ಬೇಕಾಗುದಿಲ್ಲ. ನಿಮಗೆ ಪ್ರಜಾಪ್ರಭುತ್ವದ ಅಣ್ಣರಂದಾಗ ಆಗಲೇ ಎಷ್ಟ್ ನೇನಕ್ಕನು ಅಂದ್ರು ಎಷ್ಟ್ ತಾಕತ್ತೈತಿ ಒಬ್ಬ ಸ್ವಾಭಿಮಾನಿ ಮನುಷ್ಯಾಗ ಅನ್ನೋದ ಬರೋ ದಿನಮಾನದಾಗ ತೋರಿಸ್ತೈತಿ. ಈ ಮೊನ್ನೆ ನಾಗರಾಜ ಸುಂಡಿ ಕೇಸು ಆತು, ಎಲ್ಲಾರು ನೋಡಿರೋದನ್ನ ಪ್ರಕರಣ. ಇದೆಷ್ಟೆಲ್ಲ ಕೇಸ್ ಆದ್ರೂ ಸುಧಾ ಈಗ ನಾವೊಂದ್ ಈಗ ಸ್ಮರಣೆ ಮಾಡ್ಕೋಬೇಕಂತಂದ್ರ ಅವಾಗಿನ ಟೈಮ್ದಾಗ ನಾಗರಾಜ ಸುಂಡಿ ಅವ್ರ ತಾಯಿದ್ ಏನ್ ಹೆಲ್ತ್ ತಪ್ಪಿತ್ತು, 6 ತಿಂಗಳಿಂದ 1 ವರ್ಷ ಒಳಗ ತೀರ್ ಹೋದ್ರು. ಅದನ್ನ ಅವರು ಆ ತಾಯಿದ್ ಮತ್ ಮಗಂದ್ ಅಗಲಿದ್ ಮಾಡಿದ್ದು ಸುಧಾ ಅವ್ರು ಕೊಕ್ಕಿದ್ದು ಸುಧಾ ಅವ್ರು ತೀರ್ಕೊಂಡಿದ್ ಕಾರಣ ಅಂತಂದ್ರೆ ನಾವ್ ಈಗ ಸದ್ಯ ಕಾಂಗ್ರೆಸ್ ಪಕ್ಷ ಅನ್ಬೇಕು. ಅದಕ್ಕ ದಯವಿಟ್ಟು ನೀವ್ ಎಲ್ಲಾರು ಇಷ್ಟೆಲ್ಲಾ ದೊಡ್ಡ ಸಂಖ್ಯೆದಲ್ಲಿ ಬಂದಿದ್ದೀರಿ, ಬಿಸ್ಲಾಗ್ ನಿಂತಿದ್ದೀರಿ. ಅಕ್ಕ ಉಮಾಕ ಬಿಕ್ಕಣ್ಣವ್ರ ಅನ್ನುವಂಗ ವರುಣ್ ದೇವು ಸುಧಾ ನಮ್ ಸಾಥ್ ಕೊಟ್ಟೈತಿ. ಎಲ್ಲಾರ್ಗೂ ನನ್ಗ ತುಂಬಾ ಧನ್ಯವಾದ ಹೇಳುತ್ತಾ, ಇದ್ ನಾವ್ ಏನ್ ಶಿಷ್ಟಾಚಾರದ ಕಿತ್ತೂರು ಕ್ಷೇತ್ರದಾಗ ತಂದೇವಿ ಅದು ಬಾಳ್ ಮುಂದುವರಿಲಿ. ಈಗ ನಾವ್ ಬರ್ದಿಟ್ಕೋರಿ ನೀವು, ನಾಳೆ ಮುಂಜಾನೆ ತನ ಬ್ಯಾರೆದವ್ರ ರಗಡ್ ಮಂದಿ ನಮ್ಮ ಭಾರತೀಯ ಜನತಾ ಪಕ್ಷ ಅವಾಗಿನ್ನು ಮುಂದೆ ಅವಕಾಶ ಕೊಡ್ಬೇಡ. ಹಿಂದೆ ಅವಕಾಶ ಕೊಟ್ಟಾಗ ಚೆನ್ನಮ್ಮನ ಸಂಸ್ಥಾನ ಹಾಳಾಗಿ ಹೋಗ್ಯದ. ಅದಕ್ಕೆ ದಯವಿಟ್ಟು ಸ್ವಾಭಿಮಾನ ಕಾಯಕತ್ತು ಯಾವ್ದೇ ಚುನಾವಣೆ ಬರ್ಲಿ, ಜಿಲ್ಲಾ ಪಂಚಾಯತಿ ಬರ್ಲಿ, ತಾಲೂಕ್ ಪಂಚಾಯತಿ ಬರ್ಲಿ, DCC ಬ್ಯಾಂಕ್ ಬರ್ಲಿ, ಮತ್ತೊಂದು ಬರ್ಲಿ, ನಾವೆಲ್ಲ ಎದ್ದು ಎಲ್ಲಾ ಪಕ್ಷದ ನಿಷ್ಠೆಯಾಗಿ ಇವನು ಪಕ್ಷ ನನಗೇನು ಕೊಡದೇ ಇರ್ಬೋದು, ನನಗಿಂತ ಬಹಳ ಜನ ಹೀಗಾಗದ ಇಲ್ಲ ಹೇಳ್ತೀನಿ. ನನಗೆ ಸ್ವಲ್ಪ ಟೈಮ್ ಒಳಗ ಈ ಭಾಗದ ಶಾಸಕನ ಸೇವೆ ಮಾಡಕ್ ಕೊಟ್ಟದ. ನಾ ಮುಂದೆ ಹೇಳ್ತೇನೆ, ನಾವೊಂದು ಪ್ರತಿಜ್ಞೆ ಮಾಡಿದೇನ. ಏನು ಪ್ರತಿಜ್ಞೆ ಮೇಡಮ್, 2028ಕ್ಕೆ ಚೆನ್ನಮ್ಮನ ಮೂರ್ತಿ ಮುಂದೆ ಯಾವಾಗ ಬಿಜೆಪಿ ಧ್ವಜ ಹಾರಾಡ್ತದ ಅಲ್ಲಿ ಮಟ್ಟ ಯಾವ್ದು ಚುನಾವಣೆ ಗುಲಾಲ್ ಹಚ್ಚಂಗಿಲ್ಲ ಅಂತ ನಾ ಇವತ್ತು ಬಹಳ ಫಸ್ಟ್ ಹೇಳ್ತೀನಿಲ್ಲ. ಬಿಜೆಪಿ ಜೊತೆ ಇರ್ತಕ್ಕಂಥ ನಾವೆಲ್ಲ ನಿಷ್ಠಾವಂತ ಕಾಯಕತ್ತು, ವಿಶ್ವಾಸ ಕಾಯಕತ್ತು ಇವತ್ತು ತಾಯಿಗೆ ಪಟ್ಟ ಹಚ್ಚಿದಾಗ ಆ ಸ್ವಾಭಿನ ನಮ್ಮ ಮನುಷ್ಯನಾಗ ಇಟ್ಕೊಂಡು ಸ್ವಾಭಿಮಾನಕ್ಕ ಯಾವಾಗ ಕಟ್ಟಂತದ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಬಹಳ ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟಿದ್ದೀವಿ. ಬಹಳ ವಿಶೇಷವಾಗಿ ಸುಭಾಸನ ಬಂದಿದ್ದಾಗ, ಸಂಜಯನ ಬಂದಾಗ, ಜಿಲ್ಲಾಧ್ಯಕ್ಷ ಭೀಷ್ಮಕ್ಕ ಬಂದಾಗ ಎಲ್ಲ ಬರ್ಲಿ ಕುಂಡ್ರಿಲಿ. ಅದಕ್ಕ ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ಹುಟ್ಟುವ ಅನಿಶ್ಚಿತ, ಹುಟ್ಟುವ ಅನಿಶ್ಚಿತ, ಸಾವು ನಿಶ್ಚಿತ. ಹುಟ್ಟುವ ಅನಿಶ್ಚಿತ, ಸಾವು ನಿಶ್ಚಿತ. ಅದಕ್ಕಾಗಬಹುದು ಅನಿಶ್ಚಿತ, ಅದು ಒಂದಿಲ್ಲ ಒಂದಿನ ಹೋಗಲೇಬೇಕು. ತಾವೇನ ಅಧಿಕಾರ ಅನುಭವಿಸಿದ ಬಹಳ ಜನ ಸ್ವಾತಂತ್ರ್ಯ ಸಿಕ್ಕಾಗಿಂದ ಎಷ್ಟೋ ಪುಣ್ಯವಂತ ಈ ಭಾಗದ ಶಾಸಕ ಆಗಿದೆ, ಸಂಸದ ಆಗಿದೆ, ಮಂತ್ರಿಗಳು ಎಲ್ಲ ನೋಡಿದ. ಅಧಿಕಾರ ಬಂದಿಂದ ಹೇಳ್ತಾವ ಬಹಳ ಜನ, ಅದೆಲ್ಲ ಮುಳ್ಳ ಮೇಲೆ ಕುಂತಂಗ, ಗ್ಲಾಸಿನ ಮನಿ ಒಳಗ್ ಕುಂತಂಗ, ನೀ ಅಲ್ಲಿ ಕುಂತ ಕಲ್ಲು ಹೋಗಿದ್ರೆ ಅಂದ್ರೆ ಮುಂದಿನ ಕಲ್ಕೋತ ಇಡೀ ಗ್ಲಾಸ್ ಮಣಿನ ಬೀಳತತ್ ಅಂತೇಳಿ ಜನ ಬಹಳ ಜನ ಹೇಳ್ತಾರೆ. ಆದ ಒಂದಷ್ಟು ಮಂದಿ ತಿಳ್ಕೊಂತ ಕಾಯಮ ಬಿಡ ನಮ್ನ ಏನ್ ಯಾವ ಮಾಡೋದ, ನಾವ್ ಕಾಯಂ ಬಂದಿದ್ದೇವೆ, ಅವಕಾಶ ಕೊಟ್ಟೆ ಸಿಕ್ಕಾಗಿ ನಾ ಸುದ್ದಿ ಮಾಡ್ಕೊಂಡು ಹೋಗ್ಬಿಡೋದಪ್ಪ ಅಂತೇಳಿ ಆಡಳಿತ ನಡೋಗದಾಗ ಇನ್ನೊಂದಷ್ಟು ಮಂದಿ ಹೋಗಲ್ಪ ನಾವು ಬಿದ್ದೇವಿ ಗೆದ್ದೇವಿ ಏನೋ ಆಗ್ಯದ, ಜನ ನಮಗ ಸಮಯ ಬಂದಾಗ ಮತ್ತೆ ಅವಕಾಶ ಕೊಡ್ತಾಗ ಇಲ್ಲೇದು ಮತ್ತೆ ನಮ್ಮ ಪಾರ್ಟಿನ ಅಧಿಕಾರ ತರ್ತ ಅಂತ ಹೇಳ್ತಕ್ಕಂಥ ಸಿಕ್ಕಂತ ಅವಕಾಶವನ್ನ ಒಳ್ಳೆ ರೀತಿಯಿಂದ ಅಭಿವೃದ್ಧಿಯನ್ನ ಆಡಳಿತವನ್ನು ಮಾಡ್ಲಿಕ್ಕೆ ಉಪಯೋಗ ಮಾಡಬೇಕು. ನಾವು ಹೇಳಿದೀವಿ ನಿಮ್ಮ ಅಭಿವೃದ್ಧಿ ಕೆಲ್ಸಕ್ಕೆ ನಾವು ಅಡ್ಡಾಗಂಗಿಲ್ಲ, ನೀವು ಅಭಿವೃದ್ಧಿ ಮಾಡ್ತಕ್ಕಂಥ ನಾವೇನು ಹೋಗಾಟ ಮಾಡಾಗಿಲ್ಲ. ಯಾಕಂದ್ರೆ ನಿಮ್ ಸಂಸ್ಕಾರ ಗೊತ್ತದ ನನಗೆ. ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆಯನ್ನ ಮಂಜೂರು ಮಾಡಿದ್ರಂತ ನಾವ್ ಏನ್ ಮಾಡಿದ್ವಿ, ಆಸ್ಪತ್ರೆಯನ್ನು ತಂದು 100 ಬೆಡ್ ಆಸ್ಪತ್ರೆನ ಅದಕ್ಕೆ ಏನ್ ಮಾಡಿದ್ವಿ. ಈಗ ಆಸ್ಪತ್ರೆಗೆ ಪರಿಸ್ಥಿತಿ ಎಲ್ಲಿ ನಿಂತದ, ಮಾನ್ಯ ಮಂತ್ರಿಗಳು ಬಂದು ಅದಕ್ಕೆ ಶಿಕ್ಕಾವತ್ತಿ ಬಿಟ್ಟು ಆಸ್ಪತ್ರೆ ಕಟ್ಟಂಗಿಲ್ಲ. ಈ ವ್ಯವಸ್ಥೆ ಒಳಗೆ ನಿಮ್ ಆಡಳಿತ ಬಂದ ನಾವು ಅಭಿವೃದ್ಧಿ ಕಡೆ ನಮಗ ಯಾವಾಗ ಹೋಗಾಟ ಮಾಡೋದಿಲ್ಲ, ನಿಮ್ಮನ್ನ ಕೇಳುವುದಿಲ್ಲ. ಜವಾಬ್ದಾರಿ ಜನ ನಿಮ್ಮ ಮೇಲೆ ವಿಶ್ವಾಸಕ್ಕೆ ಅಧಿಕಾರ ಕೊಟ್ಟಾಗ ನಿಮ್ಗೆ ದೇವ್ ಎಷ್ಟು ಶಕ್ತಿ ಕೊಟ್ಟಾಗ ನಮ್ಮ ಕ್ಷೇತ್ರಕ್ಕಿಂತ ಹೆಚ್ಚಿನ ಅನುದಾನ ತಗೊಂಬಿ ಹೆಚ್ಚಿನ ಅಭಿವೃದ್ಧಿ ಮಾಡೋದಂತ ಕೇಳ್ತೀವಿ. ಅದು ಬಹಳ ಸಲ ಹೇಳಿದೆ ನಾವು. ನಮ್ಮದು ಪಾರ್ಟಿ ತಾಯಿ ಇದ್ದಂಗ,
ಜಗತ್ತೊಳಗೆ ಹೆಚ್ಚಿನ ಸದಸ್ಯ ಅನ್ನುವಂತ ಪಾರ್ಟಿ ಯಾವ್ದಾದ್ರು ಇದು ಯಾವ ಪಾರ್ಟಿ? ನೀವೇನ ಆ ಪಕ್ಷಕ್ಕೆ ಮಾತಾಡಿದಾಗಲ್ಲ, ನಮ್ಮ ತಾಯಿಗೆ ಅವಮಾನ ಆಗೈತಿ ಮಾತಾಡಿದಂತ ತಮ್ಮ ಶಬ್ದ, ನೀವೇನಾದ್ರೂ ಸಿಟ್ಟಿದ್ರೆ ಮಾಂತೇಶ್ ತೊಡ್ಕೊಂಡು ಬೇಗ ನಾ ಸಂಭಾಷಿಸ್ಕೊತೇನೆ ನನ್ಕಿಂತ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್ ಬೈ ಲೋಂಗ್ಲಾ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.